ಮುಖ್ಯವಾದ ರೀಲ್, ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಾಧಾರಣವಾಗಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕಾರು, ಬಸ್ಸು, ಟ್ರೈನು, ಫ್ಲೈಟು ಯಾವುದ್ರಲ್ಲೇ ಆಗಿರ್ಬೋದು, ಹೊಟ್ಟೆ ತೊಳಸ್ದಾಗೋದು, ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು, ತಲೆ ಸುತ್ತೋದು, ವಾಮಿಟೇ ಆಗ್ಬಿಡೋದು, ಇದೆಲ್ಲ ಆಗುತ್ತೆ. ಈ ನಾಸಿಯಾ ಫೀಲ್ ಆಗುವಾಗ ಏನ್ ಮಾಡ್ಬೇಕು? ಕೈನ ಹೀಗೆ ಮಾಡಿ, ಅಂದ್ರೆ ಮೇಲೆ ಕೆತ್ಕೊಂಡು ಸ್ಲೈಟ್ ಆಗಿ ಈ ರೀತಿ 3 ಬೆರಳಲ್ಲಿ ಮೆಷರ್ ಮಾಡ್ಕೊಳ್ಳಿ. 3 ಬೆರಳದ ನಂತರ ಇಲ್ಲಿ ನರ್ವ್ ಕನೆಕ್ಟ್ ಆಗುತ್ತೆ ನೋಡಿ ಮಧ್ಯದಲ್ಲಿ, ಈ ಪಾಯಿಂಟ್ ಅಲ್ಲಿ ಈ ರೀತಿ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ಸುಮ್ಮನೆ ಹೀಗೆ ಮಸಾಜ್ ಮಾಡ್ಕೊಳ್ಳಿ ಒಂದು 30 ಸೆಕೆಂಡ್ ಇಂದ 1 ನಿಮಿಷ. ಅದಾದ್ಮೇಲೆ ಈ ಕೈ. ಸೊ ಇಲ್ಲಿ ನಾಗ್ವಾನ್ ಅಥವಾ P6 ಅನ್ನುವಂಥ ಒಂದು ಪ್ರೆಷರ್ ಪಾಯಿಂಟ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟಮಕ್ ಮತ್ತೆ ವಾಮಿಟಿಂಗ್ ರಿಫ್ಲೆಕ್ಸ್ ಕ್ರಿಯೇಟ್ ಮಾಡುತ್ತಲ್ಲ, ಆ ನರ್ವ್ಸ್ ಅದರ ಪಾತ್ವೇಗೆ ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಗಟ್ಟು ಮತ್ತೆ ಬ್ರೈನ್ಗೆ ಇರುವಂತಹ ಕನೆಕ್ಷನ್ ಇರುವಂತಹ ನರ್ವ್ಸ್ ಕಾಮ್ ಡೌನ್ ಆಗುತ್ತೆ. ಹೀಗಾಗಿ ನಮಗೆ ಈ ರೀತಿ ನಾಸಿಯಾ ಫೀಲ್ ಆಗೋದಿಲ್ಲ, ಮೋಷನ್ ಸಿಕ್ನೆಸ್ ಆಗೋದಿಲ್ಲ. ಅದರ ಜೊತೆಗೆ ಮುಖ್ಯವಾಗಿ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಲೈಟ್ ಫುಡ್ ನ ತಿನ್ನುವಂಥದ್ದು, ಹಾಗೆ ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಲ್ಲೇ ಕುತ್ಕೊಳ್ಳಿ, ಅದಕ್ಕೆ ಉಲ್ಟಾ ತಿರ್ಕೊಂಡು ಕುತ್ಕೋಬೇಡಿ, ಮೂವ್ ಆಗುವಂಥ ಡೈರೆಕ್ಷನ್ ಅಲ್ಲಿ ಕುತ್ಕೋಬೇಕು. ಓದೋದು ಅಥವಾ ಸ್ಕ್ರೀನ್ ನೋಡೋದು, ಮೊಬೈಲ್ ನೋಡೋದು ಇದೆಲ್ಲ ಮಾಡಬಾರ್ದು. ತಲೆ ತುಂಬಾ ಬಗ್ಗಿಸ್ಕೊಂಡು ಕೂತ್ಕೋಬಾರ್ದು, ನೇರವಾಗಿ ಕೂತ್ಕೋಬೇಕು. ಮತ್ತೆ ಹಾರ್ಡ್ ಕ್ಯಾಂಡಿ ಅಥವಾ ಶುಂಠಿ, ಒಣಗಿರೋ ಶುಂಠಿ ಇದೆಲ್ಲ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಅಂತಹ ಸಮಯದಲ್ಲಿ ಆಯಿಲಿ ಫುಡ್ಸ್ ತಿಂದೇ ಇರೋದು ತುಂಬಾ ತುಂಬಾ ಒಳ್ಳೇದು. ಸೊ ಈ ರೀತಿ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ಪ್ರತಿ 15 ನಿಮಿಷಕ್ಕೊಂದ್ಸಲ ಸುಮ್ಮನೆ ಹೀಗೆ ಮಸಾಜ್ ಮಾಡ್ಕೊಳ್ಳಿ. 100% ನಾಸಿಯಾ, ಮೋಷನ್ ಸಿಕ್ನೆಸ್, ಟ್ರಾವೆಲ್ ಸಿಕ್ನೆಸ್ ಇದೆಲ್ಲದಕ್ಕೂ ಮುಕ್ತಿಯನ್ನ ಪಡಿತೀರಾ.